ಬಿಜೆಪಿಯವರು ಇವತ್ತೇನು ಮಾಡ್ತಾ ಇದ್ದಾರೆ, ಮಸಲ್ ಕಲ್ಲುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಹಿಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಸಿಗಬೇಕು ಅಂತೇಳಿ ಮೊದಲು ಆದ್ಯತೆ ಕೊಟ್ಟಂಥವ್ರು ಹಿಂದೆ ಕಾಂಗ್ರೆಸ್ ಪಕ್ಷದವರು. ಹಾಗೆ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಮೇಲೆ ಏನೋ ಒಂದು ಇದು ಮಾಡಬೇಕು ಅಂತೇಳಿ ಬಿಜೆಪಿಯವ್ರು ಮಾಡ್ತಾ ಇರೋ ತಂತ್ರ ಇರೋದು ಬಿಟ್ಟರೆ ಬೇರೆ ಏನಿಲ್ಲ. ಕಾಂಗ್ರೆಸ್ನವರು, ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಲೀಡರ್ಗಳು ಇವತ್ತು ಮಹಿಳಾ ಮೀಸಲಾತಿ ಪರವಾಗಿದ್ದಾರೆ. ಮಹಿಳಾ ಮೀಸಲಾತಿ ಪರವಾಗಿ ಹೋರಾಟನೂ ಮಾಡ್ತಾರೆ ಅಂತಕ್ಕಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಅವ್ರು ಏನು ಮಾಡಿದ್ರು ಅವ್ರ ಅಧಿಕಾರಕ್ಕಂತೂ ಬರೋಕ್ಕಾಗಲ್ಲ. 2028ಕ್ಕೂ ಸಹ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದೆ, ಜನರಿಗೆ ಕೈಗೆ ಸಿಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೊಟ್ಟರೆ 5 ಗ್ಯಾರಂಟಿಗಳು ಸಮರ್ಪಕವಾಗಿ ತಲುಪ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಯವರು ಹಗಲ್ ಕನಸು ಕಾಣೋದನ್ನ ಬಿಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಸಮಾಧಾನ ಏನಕ್ಕಿದೆ ಸರ್, ಈಗ ಎಲ್ಲರೂ ಆ ಸವಲತ್ತನ್ನ ಪಡಿತಾ ಇದ್ದಾರೆ. ಪ್ರತಿ ಮನೆಗೂ ಒಂದಲ್ಲ ಒಂದು ಸವಲತ್ತು ಸಿಗ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಕೊಟ್ಟಂಥ ಸವಲತ್ತುಗಳು ಸಾರ್ವಜನಿಕರಿಗೆ ಸಿಗಲಿ, ಅವ್ರಿಗೆ ತಲುಪಬೇಕು ಅಂತೇಳಿ ಆ ಕಾರ್ಯಕ್ರಮ ಮಾಡಿದಂಥದ್ದು. ಇವತ್ತು ಆ ಸವಲತ್ತುಗಳು ತಲುಪ್ತಾ ಇದೆ. ಸುಮ್ಮನೆ ಬಿಜೆಪಿಯವರು ಇಲ್ಲದೆ ಆರೋಪ ಮಾಡ್ಕೊಂಡು ಕಾಂಗ್ರೆಸ್ನವ್ರ ಮೇಲೆ ಇಲ್ಲದ ಗೂಬೆಗಳು ಕುಣಿಸ್ಕೊಂಡು ಓಡಾಡ್ತಾ ಇದ್ದು ಬಿಟ್ರೆ ಇದು ಅವ್ರಿಗೇನು ಮುಂದಿನ ಅಧಿಕಾರ ಸಿಗೋದಂತೂ ಸುಳ್ಳು. ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿರ್ತದೆ. 28ಕ್ಕೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಡಿಲಿಮಿಟೇಷನು, ಮಹಿಳಾ ಮೀಸಲಾತಿ ಎರಡೂ ತಗೊಂಡೋದ್ರು. ಯಾವ್ದಾದ್ರು ಒಂದನ್ನ ಇಟ್ಕೊಂಡು ಹೋಗಿದ್ರೆ ಇವತ್ತೇನಾದ್ರು ಅವಕಾಶ ಆಗಿರೋದು. ಅವರು ಎರಡೂ ತಗೊಂಡೋಗಿ ಉದ್ದೇಶಪೂರ್ವಕವಾಗಿ ಏನೋ ಒಂದು ತಪ್ಪು ಮಾಡಿಬಿಟ್ಟು ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಣಿಸೋ ಹೋಗೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗದೇ ಇರೋ ಕೆಲಸ. ಮಹಿಳಾ ಮೀಸಲಾತಿ ಪರವಾಗಿ ಕಾಂಗ್ರೆಸ್ ಪಕ್ಷನೂ ಇದೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದಾಗ ಮಾಡ್ತಾರೆ ಅನ್ಕಂತ ಹೇಳಿ ಬಯಸ್ತಾರೆ. ಯಾವುದೇ ಕಾರಣಕ್ಕೂ ಮಹಿಳಾ ಮೀಸಲಾತಿ ವಿರೋಧ ಇಲ್ಲ. ಹಿಂದೆ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲೇ ತಾನೇ ಇದೆ ಮಹಿಳಾ ಮೀಸಲಾತಿ ಮೊದಲು ಆದ್ಯತೆ ಕೊಟ್ಟಂಥದ್ದು. ಅವತ್ತು ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಅವಕಾಶನ ಆಗಲೇಬೇಕು ಅಂತೇಳಿ ಮಾಡಿದಂಥದ್ದು. ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಜನಗಳಿಗೆ ಗೊತ್ತು ಇವ್ರ ಬೂಟಾಟಿಕೆ, ಬಿಜೆಪಿಯವ್ರ ಬೂಟಾಟಿಕೆ ಏನು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದ ಜನಗಳಿಗೆ ಗೊತ್ತು, ಎಲ್ಲ ರಾಜ್ಯದ ಜನತೆಗಳಿಗೂ ಗೊತ್ತಿರೋ ಅಂಥದ್ದು. ಹಾಗಾಗಿ ಎಲ್ಲೂ ಅಂಥದ್ದು ಆಗಲ್ಲ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಲಿ ಇರೋದಕ್ಕಂತ ಹೇಳಲಿಕ್ಕೆ ಬಯಸ್ತೇನೆ ಸರ್.